ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸೊ ನೋಡಿ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಸೊ ಭಾಳಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತದೆ. ಯಾಕಂದರೆ ಮೊದಲು ಚಾಯ್ಸ್ ಎಂಟ್ರಿ ಲಿಂಕ್ ಬಿಡ್ತಾ ಇಲ್ಲ. ಓಕೆ ಫಸ್ಟ್ ಆಫ್ ಆಲ್ ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟಿಲ್ಲ, ಬಿಡ್ತಾರೆ. ಸೊ ವರಿ ಮಾಡ್ಕೋಬೇಡಿ, ವಿತಿನ್ 4 o'clock ಒಳಗಡೆ ನಿಮಗೆ ಲಿಂಕ್ನ ಬಿಡ್ತಾರೆ, ಆಯಿತಾ. ಸೊ ಲಿಂಕ್ ಬಿಟ್ಟಾದ ತಕ್ಷಣ ನೀವು ಚಾಯ್ಸ್ ಒನ್ ಕೊಡೋರು ಭಾಳ ಸ್ಟೂಡೆಂಟ್ ಇರ್ತೀರ. ಈ ಒಂದು ಸುತ್ತಲ್ಲಿ ಚಾಯ್ಸ್ ಒನ್ ಕೊಡೋರು ಭಾಳ ಇರ್ತಾರೆ. ಯಾಕಂದರೆ ಕೆ ಸಿ ಸ್ಟೂಡೆಂಟ್ಗೆ ಚಾಯ್ಸ್ ಒನ್ ಆ್ಯಂಡ್ ಚಾಯ್ಸ್ ಫೋರ್ ಅಷ್ಟೇ ಆಪ್ಷನ್ ಇರೋ ಕಾರಣ ಸೊ ಆದಷ್ಟು ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡಲಿಕ್ಕೆ ಆ್ಯಂಡ್ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಆಗಿ ಅಪ್ಗ್ರೇಡೇಷನ್ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಿಮ್ಮಂಥ ಸ್ಟೂಡೆಂಟ್ಗೆ ಈ ಒಂದು ವಿಡಿಯೋ. ಸೊ 2 ರೀತಿಯಾಗಿ ನೀವು ಪೇಮೆಂಟ್ ಮಾಡ್ಬೋದು ಚಾಯ್ಸ್ ಒನ್ ಕೊಟ್ಟು ಆದ ತಕ್ಷಣ. ಅಂದರೆ ಚಾಯ್ಸ್ ಒನ್ ಕೊಟ್ಟು ಆದ ನಂತರ ಏನು ಮಾಡಬೇಕು? ಚಾಯ್ಸ್ ಒನ್ ಕೂಡ ಸಿಂಪಲ್ ಇರ್ತದೆ. ಏನು 4 ಚಾಯ್ಸಸ್ಗಳು ಕೊಟ್ಟಿರ್ತಾರೆ, 4ರದ್ದು ಕೂಡ ಡೆಫಿನಿಷನ್ ಕೊಟ್ಟಿರ್ತಾರೆ. ಸೊ ಸಾರಿ, ಚಾಯ್ಸ್ 2 ಚಾಯ್ಸ್ 3 ಇರೋಲ್ಲ, ಚಾಯ್ಸ್ ಒನ್ ಮತ್ತು ಚಾಯ್ಸ್ 4 ಎರಡೂ ಕೂಡ ಡೆಫಿನಿಷನ್ ಕೊಟ್ಟಿರ್ತಾರೆ. ಸೊ ಚಾಯ್ಸ್ ಒನ್ ಕೊಟ್ಬಿಟ್ರೆ ಸಿಂಪಲಾಗಿ ಏನು ಮಾಡ್ಬೋದು ಅಂತಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ ನೆಕ್ಸ್ಟ್ ಕೇಳಿಬಿಡ್ತಾರೆ. ಸೊ ಸಿಂಪಲ್ ಚಾಯ್ಸ್ ಒನ್ ಕೊಟ್ಟು ಆದ ತಕ್ಷಣ ಏನೇನೆಲ್ಲ ಮೆಥಡ್ಸ್ಗಳು ಬರ್ತಾವೆ ನೋಡಿ. ಚಾಯ್ಸ್ ಒನ್ ಎಲ್ಲನೂ ಕೂಡ ಸಬ್ಮಿಟ್ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ 2 ರೀತಿಯಾಗಿ ಬರ್ತದೆ. ಒಂದು ಆನ್ಲೈನ್ ಕೇಳ್ತದೆ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಚಲಾನ್ ಅಂತ ಇರ್ತದೆ. ಓಕೆ, ಸೊ ಚಲಾನ್ ಡೌನ್ ಮಾಡ್ಕೋಬೋದು ಅಥವಾ ನೀವು ಆನ್ಲೈನ್ ಕೂಡ ಪೇಮೆಂಟ್ ಮಾಡ್ಕೋಬೋದು. ಬೆಟರ್ ನಾನು ನಿಮಗೆ ಸಜೆಷನ್ ಮಾಡೋದು ಏನಂತಂದರೆ ಕೆಲವೊಂದಿಷ್ಟು ಕೋರ್ಸಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಸೊ ನೋಡಿ ಕೋರ್ಸಸ್ಗಳು ಹೇಳ್ತೀನಿ ನಾನು ನಿಮಗೆ ಯಾವ್ಯಾವ ಅಂತಂದು. ಈಗ BS ನರ್ಸಿಂಗ್ ಅಂತ ಕೋರ್ಸಸ್ ಇದೆ, ಒಂದು BS ನರ್ಸಿಂಗ್ ಇದೆ ಆ್ಯಂಡ್ BPT ಇದೆ ಆ್ಯಂಡ್ BPO ಕೋರ್ಸಸ್ಗಳಿದೆ. ಸೊ ಈ ರೀತಿ ಕೋರ್ಸ್ಗಳಿದ್ದಾಗ ನೀವೇನಂತಂದರೆ ಕೇವಲ ಆ್ಯಂಡ್ ಅದೇ ರೀತಿಯಾಗಿ ಅದನ್ನು ಬಿಟ್ಟು ಸಹಿತ ಬೇರೆ ಯಾವುದು ಕೂಡ ಇಂಜಿನಿಯರಿಂಗ್ ತೊಗೊಳ್ಳೋಣ ಅಥವಾ ನೀವು ಬೇರೆ ಬೇರೆ ಕೋರ್ಸಸ್ ಕೂಡ ತೊಗೊಳ್ಳಿ. ಓಕೆ, B ಫಾರ್ಮನ್ನು ಕೂಡ ತೊಗೊಳ್ಳಿ, ಇದು D ಫಾರ್ಮ ತೊಗೊಳ್ಳಿ, ಬೇರೆ ಬೇರೆ ಕೋರ್ಸ್ಗಳು ಕೂಡ ಇದ್ದಾವೆ. ಯಾರಿಗೆಲ್ಲ ಕಡಿಮೆ ಅಮೌಂಟ್ ತೋರಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ SC ಸ್ಟೂಡೆಂಟ್ ಕೇವಲ 10 ರೂಪಾಯಿ ಅಂತ ತೋರಿಸ್ತಾ ಇರ್ತದೆ ನಿಮಗೆ. ಓಕೆ, 10 ರೂಪಾಯಿ ತೋರಿಸ್ತಾ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದ್ರೆ ಅಥವಾ BS ನರ್ಸಿಂಗ್ BPT BPO ನಿಮಗೆಲ್ಲರೂ ಕೂಡ ನಿಮಗೂ ಕೂಡ 10 ರೂಪಾಯಿನ ತೋರಿಸ್ತಾ ಇರ್ತದೆ. BPT BPO ತೋರಿಸೋರು ಕೂಡ ಕೇವಲ 10 ರೂಪಾಯಿ ಪೇಮೆಂಟ್ ತೋರಿಸ್ತಾ ಇರ್ತದೆ. ಸೊ ಯಾಕೆ ಅಂತಂದರೆ 10 ರೂಪಾಯಿ ಇಲ್ಲಿ ಅಷ್ಟೇ ಪೇಮೆಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜಿಗೆ ಕಟ್ಟಬೇಕು. ಸೊ ಹಂಗಾಗಿ 10 ರೂಪಾಯಿ ಪೇಮೆಂಟ್ ಮಾಡೋರು ಎಲ್ಲರೂ ಕೂಡ ಆನ್ಲೈನ್ ಮಾಡಿ. ಓಕೆ, 10 ರೂಪಾಯಿ ಕಟ್ಟೋಕ್ಕೋಸ್ಕರ ನೀವು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಸ್ಟೂಡೆಂಟ್ ಕೂಡ ಇರ್ತಾರೆ, SNG ಕೂಡ ಸಿಕ್ಕಿರ್ತದೆ. ಅವರಿಗೆ 32ರಿಂದ 33 ಸಾವಿರ ಇರ್ತದೆ. ನೀವು ಕೂಡ ಆನ್ಲೈನ್ ಮಾಡಿ, ಏನು ದೊಡ್ಡ ಅಮೌಂಟ್ ಏನಲ್ಲ, ಆಯಿತಾ. ಸೊ ಆನ್ಲೈನೇ ಮಾಡ್ಕೊಳ್ಳಿ ಬೆಟರ್. ಇನ್ನೂ ಒಂಥರನೂ ಕೂಡ ಸ್ಟೂಡೆಂಟ್ ಇದ್ದಾರೆ, ಇಂಜಿನಿಯರಿಂಗು ಗೌರ್ಮೆಂಟ್ ಕಾಲೇಜ್ ಒಳಗಡೆ ಸಿಕ್ಕಾಗ ಅಥವಾ ವೆಟರ್ನರಿ ಅಂತ ಕಾಲೇಜ್ಗಳು ಏನಂತಂದರೆ ನಿಮಗೆ ಫೀಸ್ಗಳು ಜಾಸ್ತಿ ಆದಾಗ ಸೊ ನೀವೇನು ಮಾಡಿ ಬೆಟರ್ ಈಗ ಫಾರ್ ಎಕ್ಸಾಂಪಲ್ 47,000 ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಸಿಕ್ಕಾಗ ನೀವು ಡಿಸೈಡ್ ಮಾಡಬೇಕು. ನೀವು 2 ರೀತಿಯಾಗಿ ಮಾಡ್ಬೋದು. ನೀವು ಆನ್ಲೈನು ಕೂಡ ಮಾಡಿದರೂ ಕೂಡ ಬೆಟರೇ. ಓಕೆ, ಸೊ ಯಾಕಂದರೆ ಲೆಸ್ ದೆನ್ 1 ಲ್ಯಾಕ್ ಇತ್ತು ಅಂದರೆ ಮಾಡ್ಬೋದು. ಬಟ್ ಜಾಸ್ತಿ ಅಮೌಂಟ್ ಇದೆ, ರಿಸ್ಕ್ ಇದೆ, ನಾನು ಯಾಕೆ ಆನ್ಲೈನ್ ಮಾಡಿ ನಾನು ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತಂದರೆ ಬ್ಯಾಂಕಿಗೆ ಹೋಗಿ ಆದರೂ ಕಟ್ಟಿ. ಓಕೆ, 2ರಲ್ಲಿ ಒಂದು ಮೆಥಡ್ ಯೂಸ್ ಮಾಡ್ಕೊಳ್ಳಿ. 47,000 ಇದ್ದವರು. ಬಟ್ ಕೇವಲ 10,000 ಆ್ಯಂಡ್ ಕೇವಲ ಇದು 8,000 ತೋರಿಸೋರಿಗೆ ಅಥವಾ 30,000 ಒಳಗಡೆ ಅಥವಾ 35,000 40,000 ಒಳಗಡೆ ಇರೋರಿಗೆ ನೀವು ಆನ್ಲೈನೇ ಮಾಡ್ಕೊಳ್ಳಿ, ಏನು ಕೂಡ ಸಮಸ್ಯೆ ಆಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ ಜಾಸ್ತಿ ಅಮೌಂಟ್ ಇದೆ ನೋಡಿ, ಯಾರಿಗೆಲ್ಲ 1,20,000 ಇದೆ ಅಥವಾ 1,30,000 ಇದೆ. ಸೊ ಮೋರ್ ದೆನ್ 1 ಲ್ಯಾಕ್ ಯಾರಿಗೆಲ್ಲ ಇದೆಯೋ ನೀವೇನು ಮಾಡಿ ಆನ್ಲೈನ್ ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಬಿಟ್ಬಿಡಿ. ಓಕೆ, ಆನ್ಲೈನ್ ಬಿಟ್ಬಿಡಿ, ಅವಾಯ್ಡ್ ಮಾಡಿ. ಆದಷ್ಟು ಏನು ಮಾಡಿ ಚಲನ್ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಬರ್ತದೆ ನಿಮಗೆ ಚಲನ್. ಏನಕ್ಕೆ ತೋರಿಸ್ತಾ ಇದೆ ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು. ಈ ರೀತಿಯಾಗಿ ನಿಮಗೆ ಚಲನ್ ಬರ್ತದೆ. ಸೊ ಚಲನ ಡ್ರಾ ಮಾಡ್ಕೊಳ್ಳಿ. K5 ಒಳಗಡೆ ನಿಮಗೆ 3 ಕಾಪಿ ಇರ್ತದೆ. ಚಲನ್ ಡ್ರಾ ಮಾಡ್ಕೊಂಡ ತಕ್ಷಣ 3 ಬ್ಯಾಂಕ್ಗಳು ತೋರಿಸ್ತಿರ್ತಾರೆ ನಿಮಗೆ K5ಅವರು. ಓಕೆ, ಅದು ಬ್ಯಾಂಕ್ಗಳು ಯಾವ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾಕಂತಂದರೆ ಅದು ನಿಮ್ಮ ಬ್ಯಾಂಕ್ ಅಲ್ಲ, K5ಅವ್ರದ ಬ್ಯಾಂಕು. ಆ ಬ್ಯಾಂಕಿಗೆ ನಿಮ್ಮ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಚಲನ್ ಡ್ರಾ ಮಾಡ್ಕೊಳ್ಳಿ. ಯಾವುದಾದ್ರೂ ಬ್ಯಾಂಕಿಂದ ಒಂದು ಚಲನ್ ಡ್ರಾ ಮಾಡ್ಕೊಂಡು ತಕ್ಷಣ 3 ಕಾಪಿ ಕೊಡ್ತಾರೆ. ಒಂದು ಬ್ಯಾಂಕ್ ಕಾಪಿ ಇರ್ತದೆ, ಸ್ಟೂಡೆಂಟ್ ಕಾಪಿ ಇರ್ತದೆ, ಕಾಲೇಜ್ ಕಾಪಿ ಇರ್ತದೆ. ಸೊ ನೀವೇನು ಮಾಡ್ಕೋಬೇಕು? ಸೊ 3 ಕೂಡ ಡ್ರಾ ಮಾಡ್ಕೋಬೇಕು. ಅಂದರೆ 3 ಕೂಡ ಡ್ರಾ ಮಾಡ್ಕೊಂಡು ಪ್ರಿಂಟೌಟ್ ತೊಗೋಬೇಕು. 3 ಕೂಡ ಪ್ರಿಂಟೌಟ್ ತೊಗೊಂಡು ಯಾವ ರೀತಿ ಮಾಡ್ಬೇಕು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಬ್ಯಾಂಕಿಗೆ ಹೋಗಬೇಕು ವಿತ್ ಕ್ಯಾಶ್. ಎಲ್ಲನೂ ಕೂಡ ಕ್ಯಾಶ್ ಅಥವಾ ನೆಫ್ಟ್ ಕೂಡ ಮಾಡಿಸ್ಬೋದು. ಓಕೆ, ಬೇರೆ ಯಾರಾದರೂ ನಿಮ್ಮ ಬೇರೆ ಕಸಿನ್ಸ್ ಅವರು ಇತ್ತಂತಂದರೆ ನಿಮ್ಮ ಅಕೌಂಟಿಗೆ ಹಾಕ್ಕೊಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಬೋದು. ಅಂದರೆ K5 ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಾ. ಸೊ ಈ ಚಲನ್ ಒಳಗೆ ಅವ್ರು ಎಲ್ಲನೂ ಕೂಡ ಕೊಟ್ಟಿರ್ತಾರೆ, ಆಯಿತಾ. ಸೊ ಅವರ ಒಂದು IFSC ಕೋಡು ಮತ್ತು ಅಕೌಂಟ್ ನಂಬರು ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಸೊ ಆ ಒಂದು ಅಕೌಂಟಿಗೆ ಏನಾಗ್ತದೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಸೊ ಬ್ಯಾಂಕಿಗೆ ಫುಲ್ ಅಮೌಂಟ್ ಕ್ಯಾಶ್ ತೊಗೊಂಡು ಹೋಗಿರ್ತಾರೋ ಅಥವಾ ನೆಫ್ಟ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೋ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ರಿಸಿಪ್ಟ್ ಇಸ್ಕೊತಾರೆ. ಈ ಒಂದು ಅಕೌಂಟಿಗೆ ಏನಪ್ಪ ಅಂತಂದರೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೀಲ್ ಹಾಕಿ ಕೊಡ್ತಾರೆ. 3 ಕಡೆನೂ ಕೂಡ ಸೀಲ್ ಹಾಕಿ ಕೊಡ್ತಾರೆ. ಸೊ ಒಂದು ಕಾಪಿಯನ್ನು ಮಾತ್ರ ಅವ್ರು ಬ್ಯಾಂಕ್ ಅವ್ರು ಇಟ್ಕೊತಾರೆ. ಇಲ್ಲಿ ಕಾಣಿಸ್ತಿದೆ ಬ್ಯಾಂಕ್ ಕಾಪಿಯನ್ನು ಅವರೇ ಇಟ್ಕೊತಾರೆ ಬ್ಯಾಂಕ್ ಅವರು. ಯಾವಾಗ ನೀವು ಪೇಮೆಂಟ್ ಮಾಡ್ತಿರೋ ಅವ್ರು ಯಾವಾಗ ನಿಮಗೆ ಸೀಲ್ ಹಾಕಿ ಕೊಡ್ತಾರೋ ಬ್ಯಾಂಕ್ ಅವರು ವಿತಿನ್ 6 to 8 hours ನಾನು ಹೇಳ್ತಾ ಇದ್ದೀನಿ, ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಟೈಮಿನ ಮೆನ್ಷನ್ ಮಾಡ್ಕೋರಿ. ಯಾಕಂದರೆ ವಿತಿನ್ ಪೇಮೆಂಟ್ ಬ್ಯಾಂಕ್ ಅವರು ರಿಸಿಪ್ಟ್ ಅಂದರೆ ಸೀಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ, ಆಯಿತಾ. ಸೊ ಒಂದು 6 to 8 hours ವೇಟ್ ಮಾಡಿಸ್ತಾರೆ. 6 hours ವೇಟ್ ಮಾಡಿ ಆಮೇಲೆ ಅಥವಾ ನೀವು 6 to 8 hours ವೇಟ್ ಮಾಡಬೇಕಂತೇನಿಲ್ಲ. ಎವ್ರಿ 2 hours ಒಂದು ಟೈಮ್ ನೀವು ಬೇಕಾದರೆ ಸೇಮ್ ಚಾಯ್ಸ್ ಎಂಟ್ರಿ ಮಾಡಿರ್ತಾರಲ್ವ ಆ ಪೇಜ್ಗೆ ಒಂದು ಲಾಗಿನ್ ಆಗಿ ಪದೇ ಒಂದು 2 hours ಲಾಗಿನ್ ಆಗಿ ವಿತಿನ್ ಒಂದು 3 to 4 ಟೈಮ್ಸ್ ಲಾಗಿನ್ ಆಗೋಷ್ಟೇ. ಅಂದರೆ 6 to 8 hours ಒಳಗಡೆ ಏನಾಗ್ತದೆ ಅಂತಂದರೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಜನ್ರೇಟ್ ಆಗಿರ್ತದೆ, ಅದನ್ನು ಡ್ರಾ ಮಾಡ್ಕೋಬೇಕು.
ಓಕೆ, ಕನ್ಫರ್ಮೇಷನ್ ಸ್ಲಿಪ್ ಒಳಗಡೆ ನಿಮ್ಗೆ ಒಂದು ಇದು ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ಗಳು ಏನೇನು ತೊಗೋಬೇಕಂತಂದು. ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಬೇಕಾಗ್ತದೆ. ಕೆಲವೊಂದಿಷ್ಟು ಕಾಲೇಜಲ್ಲಿ ಕೇಳ್ತಾರೆ, ಹಂಗಾಗಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದು ಒಂದು ವೀಡಿಯೋ ಇದೆ, ನೋಡ್ಕೊಳ್ಳಿ. 20 ಡಾಕ್ಯುಮೆಂಟ್ಸ್ ಬೇಕಂತ ಕೂಡ ಹೇಳಿದ್ದೀನಿ. ಓಕೆ, ಸೊ ಏನು ಮಾಡಿದ್ರಿ, ಕ್ಯಾಶ್ನ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟಿರಿ, ಅಥವಾ ನೀವು ನೆಫ್ಟ್ ಆದರೂ ಮಾಡಿಸಿದ್ರಿ, ಟ್ರಾನ್ಸ್ಫರ್ ಆಯಿತು ಕೈದವ್ರಿಗೆ. 3 ಸೀಲ್ ಕೂಡ ಕೊಟ್ಟಿದ್ರು, ಒಂದು ಸೀಲ್ ಅವ್ರು ಇಟ್ಕೊಂಡಿದ್ರು, 2 ಕಾಪಿ ಕೊಟ್ಟಿದ್ರು, ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ. ಅವಾಗ ಏನು ಮಾಡಬೇಕಂತಂದರೆ ವಿತ್ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌ ಮಾಡ್ಕೋಬೇಕು. ವಿತಿನ್ 6 to 8 hours ಒಳಗಡೆ ಒಳಗಡೆ ಅದೇ ಸೇಮ್ ಚಾಯ್ಸ್ ಇಂಟರ್ ಲಿಂಕ್ ಒಳಗಡೆ ಹೋಗಿಬಿಟ್ರೆ ನಿಮಗೆ ಶೋ ಅಪ್ ಅಂದರೆ ಪಾಪಪ್ ಆಗುತ್ತೆ ಅಲ್ಲಿ, ಆಯಿತಾ. ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಅನ್ನೋದು ಪಾಪಪ್ ಆಗಿರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ವಿತ್ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಕಾಲೇಜ್ಗೆ ಹೋಗಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ವಿತ್ ಒರಿಜಿನಲ್ಲು ವಿತ್ ಒಂದು 2 to 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಬೇಕು. ಅಲ್ಲಿ ಕಾಲೇಜ್ಗೆ ಹೋದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಚಾಲನ್ ಒಳಗಡೆ ಏನಿದೆ, ಈ ಕಾಲೇಜ್ ಕಾಪಿನ ಕಾಲೇಜವ್ರು ಇಟ್ಕೊತಾರೆ, ನಿಮ್ಮ ಸ್ಟೂಡೆಂಟ್ ಕಾಪಿ ನಿಮ್ಮ ಕೈಗೆ ಕೊಡ್ತಾರೆ. ಇದು ನಿಮಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಪೇಮೆಂಟ್ ಪ್ರೂಫ್ ಇದು, ಆಯಿತಾ. ಸೊ ಅಲ್ಲಿ ಕಾಲೇಜ್ ಹೋದ್ಮೇಲೂ ಕೂಡ ಎಕ್ಸ್ಟ್ರಾ ಫೀಸ್ ತೊಗೋತಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದರೆ, ಒಂದು SC ಸ್ಟೂಡೆಂಟ್ ಆಗಿದ್ದರೆ ನೀವು ಪೇಮೆಂಟ್ ಮಾಡಿರಲ್ಲ, 10 ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ. ಹಂಗಾಗಿ ನೀವು ಒಂದು 30,000 ಆದರೂ ತೊಗೊಂಡು ಹೋಗಿರಿ. ವಿತ್ ಯಾರೇ ಆಗಲಿ ಇಂಜಿನಿಯರಿಂಗ್ ಒಂದು 30,000 ಇಟ್ಕೊಂಡು ಹೋಗಿರಿ. ಓಕೆ, ಇಲ್ಲಿ 1,20,000 1,30,000 ಕಟ್ಟಿದ್ರು ಸಹಿತ ಕಾಲೇಜ್ ಒಳಗಡೆ ಕೇಳ್ತಾರೆ ಇಂಜಿನಿಯರಿಂಗ್ದವ್ರಿಗೆ. ಓಕೆ, ಆ್ಯಂಡ್ ನರ್ಸಿಂಗ್ BPO ಇತ್ತಂತಂದರೆ, ಗೋರ್ನಮೆಂಟ್ ಕಾಲೇಜ್ ಆಗಿತ್ತಂದರೆ ಒಂದು 20,000 ತೊಗೊಂಡು ಹೋಗಿ ಸಾಕು. ಇನ್ ಕೇಸ್ ಗೋರ್ನಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ ಒಳಗಡೆ ಸಿಕ್ಕಿತ್ತಂದರೆ ಅಪ್ ಟು 50,000 ಒಳಗಡೆ ಕೂಡ ತೊಗೊಂಡು ಹೋಗಿ, ಯಾಕಂದರೆ ಅಲ್ಲಿ ಕ್ಯಾಶ್ ಮಾಡಬೇಕಾಗ್ತದ. ಓಕೆ, ಸೊ ಎಲ್ಲನೂ ಕೂಡ ಫುಲ್ ಪೇಮೆಂಟೇ ಕೇಳ್ತಾರೆ, ಫಸ್ಟ್ ಇಯರ್ ಇರ್ತಾರ. ಓಕೆ, ಇದಿಷ್ಟು ನಿಮಗೆ ಪ್ರೊಸೀಜರ್. ಓಕೆ, ಪೇಮೆಂಟ್ ಮಾಡ್ತಕ್ಕಂಥ ಮೆಥಡ್ಸ್ಗಳು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇದಿಷ್ಟು ಮಾಹಿತಿ. ಆ್ಯಂಡ್ ಕಾಲೇಜ್ ಕ್ಯಾಪಿ ಅಂತ ನಿಮಗೆ ಸ್ಟೂಡೆಂಟ್ ಕ್ಯಾಪಿ ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಬರೋದೇ ನಿಮಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ ತಿಳಿಯುವಂಥದ್ದು. ಭಾಳಷ್ಟು ಅಪ್ಡೇಟ್ಸ್ಗಳು ಗೊತ್ತೇ ಆಗಲ್ಲ. ಏನಂತಂದರೆ ಹಾಸ್ಟೆಲ್ಸ್ ಬಗ್ಗೆ ಹೋಗಿದ ಮೇಲೆ ಹಾಸ್ಟೆಲ್ಸ್ ಬೇಕು. ಓಕೆ, ಅದೇ ರೀತಿಯಾಗಿ ಸ್ಕಾಲರ್ಶಿಪ್ಗಳು ಬರ್ತವೆ, ಎಷ್ಟೊಂದು ಸ್ಕಾಲರ್ಶಿಪ್ ಬರ್ತವೆ, ಗೌರ್ನಮೆಂಟ್ ಆ್ಯಂಡ್ ನಾನ್ ಗೌರ್ನಮೆಂಟ್, ಅವೆಲ್ಲನೂ ಕೂಡ ಲೈವ್ ಡೆಮೋಸ್ಗಳು ನಮ್ಮ ಚಾನಲಲ್ಲಿ ಹೇಳ್ತಾ ಇರ್ತೀನಿ. ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ಹೋಪ್ ನಿಮಗೆ ಪೇಮೆಂಟ್ ಮಾಡೋದು ಮೆಥಡ್ಸ್ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ವಾಟ್ಸಪ್ ಗ್ರೂಪ್ ಅದು ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.